ನೈಟ್ ನಮ್ಮನೆ ಬಂದಿದ್ದು ಸುಮಾರು ಮಾತಾಡಿದ್ವಿ. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೇನೆ, ಹಾಗೆ ವೀಡಿಯೋ ಮಾಡ್ತೇನೆ ನೋಡಿ. ನಿನ್ನೆ ಅವಳು ನಮ್ಮನೆ ಬಂದಿದ್ಲು, ಸಂಜೆನ ಬಂದಿದ್ದು, 10 ಗಂಟೆ ಹಾಗೆ ಹೋದ್ಲು. ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಸೊ ಅವರ ಮನೆ ವ್ಲಾಗ್ ಆಗಿರ್ತದೆ ಇವತ್ತು. ಇದು ಅವಳು ಚಿಕ್ಕಮ್ಮ ಮಾಡಿದ್ದಂತೆ. ಇದು ಬಂದು ವರ್ಕ್ನವರು ಮಾಡಿ ಕೊಟ್ಟದಂತೆ. ಅಭ್ಯುದಯ ತುಂಬ ಚೆನ್ನಾಗಾಗಿದೆ ಅಲ್ಲ ನೋಡಿ. ಇದು ಮನೆ, ಒಂದು ಹಾಲ್ ಮೇಲೆ ಒಂದು ಸ್ಟೆಪ್ ಬಂದು ಅಲ್ಲಿ ಒಂದು ರೂಮು, ಇಲ್ಲೇ ದೇವ್ರ ಕೋಣೆ. ಇನ್ನು ಕೆಳಗಡೆ ಬಂದರೆ ಅಲ್ಲಿ ಒಂದು ರೂಮ್, ಇಲ್ಲಿ ಟಾಯ್ಲೆಟ್ ಬಾತ್ರೂಮ್, ಇಲ್ಲಿ ಕಿಚನಲ್ಲೇನೋ ಇವತ್ತು ಫ್ರೈಡೇ ಅಲ್ಲ, ಹಾಗಾಗಿ ಪುಟೋಟೆ ಫ್ರೈ ಮಾಡ್ತಾಳಂತೆ. ಮೇಲ್ಗಡೆ ಸ್ಟೆಪ್ ಅವಳಿಗೆ ಗಿಡದೆಲ್ಲ ಭಾರಿ ಇಂಟ್ರೆಸ್ಟ್ ನೋಡಿ. ಎಲ್ಲ ಗಿಡ ನಟ್ಟಿಟ್ಟಿದ್ದಾಳೆ, ಮನಿ ಪ್ಲ್ಯಾನೆಟ್, ಇಲ್ಲೆಲ್ಲ ಗಿಫ್ಟ್ಸ್ ಎಲ್ಲ ಇಟ್ಟಿದ್ದಾಳೆ. ಸೊ ಅದೆಲ್ಲ ಗಿಫ್ಟ್ಸ್ ಎಲ್ಲ ಬಂದದಂತೆ ರಾಧಾಕೃಷ್ಣ. ಇದು ಇನ್ನೊಂದು ರೂಮು, ಇಲ್ಲೆಲ್ಲ ಡಾಲ್ ಇಟ್ಟಿದ್ದಾರೆ. ಮೇಲ್ಗಡೆ ನನಗೆ ಎಲ್ಲದರಲ್ಲಿ ಸ್ಟೆಪ್ ಇದು ಇಷ್ಟ ಆಗುತ್ತೆ. ಇನ್ನು ಹೊರಗಡೆ ಸ್ಲ್ಯಾಪ್ ಮೇಲೆ ಹಾಕಿದ್ದಾಳೆ. ಎದುರಲ್ಲಿ ಸಿಟೌಟಲ್ಲೆಲ್ಲ ಹಾಕಿದ್ದಾಳೆ. ಗಿಡಗಳಂದರೆ ಭಾರಿ ಇಷ್ಟ ಅವಳಿಗೆ. ಹೇಗಿದ್ದರೂ ಗಿಡ ನಡ್ತಾಳೆ, ಅದು ಸತ್ತಿದ್ರೂ ಬದುಕಿಸ್ತಾಳೆ. ಇಲ್ಲ ನಿಂದು ಒಳ್ಳೆ ಕಿಕ್ ಆಗ್ಬೋದು. ಇಲ್ಲಪ್ಪ, ನಾನು ವೆಜ್ ನಾನ್ ವೆಜ್ ಹಾಕೋದಿಲ್ಲಲ್ಲ. ನಮ್ಮ ಮನೆಯವ್ರು ಗೊಬ್ಬೆ ಹಾಕ್ತಾರೆ, ಅದು ಸಿಟ್ಟು ಬರ್ತದೆ. ನಾನು ಮಾಡಿದಂತ ಆಗ್ಬಾರ್ದು. ನನಗೆ ಎಂತ ನಂಗೆ ಚಂದ ಆಗೋದಿಲ್ಲ ಅಡಿಗೆ ಎಲ್ಲ, ನಂಗೆ ಬರುದಿಲ್ಲ ಆ್ಯಕ್ಚುಲಿ. ತವ ಪ್ಯಾನ್ ಚಂದ ಉಂಟು, ಈಗೆಲ್ಲ ನಂದೆಲ್ಲ ಚಂದವೇ ಜಗ್ಗಿ ಇಷ್ಟು ಬೈಕ್ ಕೊಡ್ಲಿಲ್ಲ. ಹೌದು, ಹೌದಾ? ನಿಜವಾಗಿಯೂ ನಾನು ಇಷ್ಟು ವರ್ಷದಿಂದ ಮಾಡ್ತಿದ್ದೆ, ಒಂದಿನ ಮನೆಯವರೆಲ್ಲ ಏನ ಅವರು ಹೇಳಲಿಲ್ಲ. ಮಾಡಿದ್ರು ಹೊಗಳದೇನು ಹೇಳ್ತಾರೆ. ಕಾಳಿಗೆ ಹಾಕ್ತದೇನಲ್ಲ. ಮಕ್ಕಳು potato fry.
ರೆಸಿಪಿ ಮಾಡುವವರು ಲತಾ ನೋಡಿ. ನಾವೆಲ್ಲ ಉದ್ದೇಶನದಲ್ಲಿ ಡೀಪ್ ಫ್ರೈ ಮಾಡ್ತೀವಿ ನೋಡಿ, ಎಷ್ಟು ಆರಾಮ್ಸೆ ನಿಧಾನದಲ್ಲಿ. ನೋಡ ಮತ್ತೆ ಊಟ ಮಾಡಿದ್ವಿ. ಅಲ್ಲಿಂದ ಭಾರಿ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಟ್ಟಂಗ ಹೌದಾ? ಹುಡ್ಕೊಂಡು ನೆಕ್ಸ್ಟ್ ನಾವು ಸ್ವಲ್ಪ ಅಂಗಡಿಗೆ ಹೋಗಿ ಮಮ್ಮಿ ಬಂದ್ವಿ. ಊಟ ಮಾಡು. ಮನೆ ಹತ್ರ ಅಂಗಡಿ ಉಂಟು. ನಮ್ಮದು ಮೊದಲಿನ ಮನೆ ಉಂಟಲ್ಲ ಅಲ್ಲಿಗಿಂತ ಸ್ವಲ್ಪ ಈಚೆ ಸೈಡ್ ಬರಬೇಕಾಗ್ತದೆ. ದೂರ ಉಂಟು, ಒಂದು 10-15 ನಿಮಿಷ ಬೇಕು ನಡ್ಕೊಂಬರೋದಾದ್ರೆ. ಅಂತೂ ಮೇಲೆ ಕೆಳಗೆ ಹತ್ತಿ ಇಳಿದು ಬಿಸ್ಲ ಐಸ್ ಕ್ರೀಮ್ ತಗೊಂಡ್ಬಂದ್ವಿ ಮತ್ತು ರೀಲ್ಸ್ ಮಾಡಿದ್ವಿ. ಗಮ್ಮತ್ತಾಗಿತ್ತು, ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ. ಆಮೇಲೆ ರೀಲ್ಸ್ ಮಾಡಿದ್ವಿ, ಒಂದು ಮಾಡೋದು ಅವರ ತಪ್ಪಾಗೋದು ಇವರ ತಪ್ಪಾಗೋದು, ಒಂದು ಮ್ಯಾಚಿಂಗೇ ಆಗ್ತಾ ಇರಲಿಲ್ಲ. 2-3 ಸತಿ ಟ್ರೈ ಮಾಡಿದ್ವಿ, ಗಮ್ಮತ್ತಾಯಿತು. ನಗಡಿ ಸಾಕು. ನೆಕ್ಸ್ಟ್ ಮತ್ತು ಸ್ವಲ್ಪ ರಾಗಿ ಎಲ್ಲ ಕುಡಿದು ತಮ್ಮ ಬರ್ತೀಯ ನಾನು ಬರಬೇಕಂತ. ಮತ್ತು ಬಸ್ಸಲ್ಲಿ ಸಹ ಹೋಗ್ಬೋದು ಬಂದ. ಮತ್ತು ಇಡೀ ದಿನ ಅವರ ಮನೆಯಲ್ಲಿ ಕುತ್ಕೊಳ್ಳೋದಂತೇಳಿ ಬಂದು ಬೇಜಾರಾಯಿತು. ಒಳ್ಳೆ ಟೈಮ್ ಪಾಸ್ ಆಯಿತು. ಮಾತ್ರ ಗಮ್ಮತ್ತು ಆಯ್ತಾ? ಹೇಗೆ ಹೋಯ್ತು ಗೊತ್ತಾಗಲಿಲ್ಲ. ಬೆಲ್ಲ ಗೊತ್ತಾಗುತ್ತೆ ನಮಗೆ ವೇಸ್ಟ್